ಹಾಯ್, ನಾನು ನಿಮ್ಮ ಹರ್ಷಿತರಾವ್. ಇವತ್ತು ನಾವಿದ್ದೇವೆ ಉಪ್ಪೂರಿನ ಪಿಳ್ಕಳ ಗರಡಿಗೆ ಹೋಗುವಂಥ ದಾರಿಯಲ್ಲಿ. ನೀವು ನನ್ನ ಹಿಂದೆ ನೋಡ್ತಿರ್ಬೋದು ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಇವ್ರು ಯಾಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾ? ನಾನು ನಿಮಗೆ ಮೊನ್ನೆ ಹೇಳಿದ್ನಲ್ವಾ, ಪುತ್ತೂರಿನ ಶ್ರೀ ಭಗವತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಪಿಳ್ಕಳ ಗರಡಿಗೆ ಹೊರೆ ಕಾಣಿಕೆ ಇವತ್ತು 10ನೇ ತಾರೀಕು 3 ಗಂಟೆಗೆ ಬರ್ತದೆ ಅಂತ. ಈಗ ಆಲ್ರೆಡಿ 4:15 ಆಗಿದೆ. ಇವಾಗ ಹೊರೆ ಕಾಣಿಕೆ ಬರಲಿಕ್ಕೆ ಎಲ್ಲ ಸಜ್ಜಾಗಿದೆ, ಪ್ರಿಪ್ರೇಷನ್ಸ್. ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ನೀವು ಆ ಹೊರೆ ಕಾಣಿಕೆಯನ್ನು ನೋಡ್ಲಿದ್ದೀರಾ. ನಾನು ತೋರಿಸ್ತೀನಿ ನೋಡಿ. ಹೊರೆ ಕಾಣಿಕೆ ಬರೋದಕ್ಕಿಂತ ಮುಂಚೆ ಹೊರೆ ಕಾಣಿಕೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದೇವಸ್ಥಾನಕ್ಕೆ ಹರಕೆ ಅಥವಾ ಯಾರಾದರೂ ಭಕ್ತಾದಿಮಾನಿಗಳು ಏನಾದರೂ ಕೋರ್ಕೊಂಡಾಗ ಅದನ್ನು ಅವರು ಈಡೇರಿದ ನಂತರ ಕಾಣಿಕೆಯಾಗಿ ಈ ಹೊರೆ ಕಾಣಿಕೆ ಅನ್ನೋದನ್ನು ಕೊಡ್ತಾರೆ. ಈ ಹೊರೆ ಕಾಣಿಕೆಯಲ್ಲಿ ಅಕ್ಕಿ, ಹೂವು, ಹಣ್ಣು, ಹಣ, ಬಾಳೆಗೊನೆ, ಆಮೇಲೆ ಅನ್ನಪ್ರಸಾದಕ್ಕೆ ಬೇಕಾಗಿರುವಂಥ ಐಟಮ್ಸ್, ಈ ಥರ ತುಂಬ ಒಂದು ವಸ್ತುಗಳನ್ನು ಹೊಂದಿರುತ್ತೆ. ಈ ಹೊರೆ ಕಾಣಿಕೆ ಪುತ್ತೂರಿಂದ ಇಲ್ಲಿಗೆ ಬರ್ತಾ ಇದೆ. ಪುತ್ತೂರಿಂದ ಯಾಕೆ ಬರ್ತಾ ಇದೆ ಅಂದರೆ, ಈ ನಾಗಮಂಡಲವನ್ನು ನಡೆಸ್ತಾ ಇರುವಂಥ ಗೋಪಿರಾಮ್ ಪೂಜಾರಿ ಅವರ ಮನೆ ಪುತ್ತೂರು. ಸೊ ಅಲ್ಲಿಂದ ಇಲ್ಲಿಗೆ ಗರಡಿಗೆ ಹೊರೆ ಕಾಣಿಕೆ ಬರ್ತಾ ಇದೆ. ಇವಾಗ ಹೊರೆ ಕಾಣಿಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ ಬರ್ತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಹೊರೆ ಕಾಣಿಕೆ ನೀವು ನೋಡ್ಬೋದು. ಈ ಹೊರೆ ಕಾಣಿಕೆ ಅನ್ನೋ ಕಾನ್ಸೆಪ್ಟ್ ನೀವು ಕರ್ನಾಟಕದಲ್ಲಿ ಜಾಸ್ತಿ ನೋಡ್ಬೋದು. ಅದು ಸಮೇತ ಜಾತ್ರೆ ಅಥವಾ ಹರಕೆ ಇರುವಂಥದ್ದು, ಆಮೇಲೆ ನಾಗಮಂಡಲ ಈ ಥರ ಸಂದರ್ಭಗಳಲ್ಲಿ ಸಿಗುವಂಥದ್ದು ಜಾಸ್ತಿ. ಈಗ ನಾಗಮಂಡಲೋತ್ಸವ ನಡೀತಾ ಇರೋ ಪಿಳ್ಕಳ ಗರಡಿಯಲ್ಲಿ ಶ್ರೀ ಬ್ರಹ್ಮ ಬೈದರ್ಕಳ ಮತ್ತು ಚಿಕ್ಕಮ್ಮ ದೇವಿಯನ್ನು ಮೇಯ್ನ್ ಆಗಿ ಆರಾಧನೆ ಮಾಡ್ತಾರೆ. ಈ ಹೊರೆ ಕಾಣಿಕೆಯನ್ನು ಲೇಡೀಸೇ ಯಾಕೆ ಮಾಡ್ತಾರೋ ಅನ್ನೋ ಕಾನ್ಸೆಪ್ಟ್ ಯಾವತ್ತಾರು ಯೋಚನೆ ಮಾಡಿದ್ರಾ? ನಾರ್ಮಲಿ ಯಾಕೆ ಗಂಡಸರು ಮಾಡಲ್ಲ, ಲೇಡೀಸೇ ಮಾಡ್ತಾರೆ ಅಂತ ಹೇಳಿದ್ರೆ, ಲೇಡೀಸ್ ಯಾವತ್ತೂ ಸೆಲ್ಫಿಶ್ ಅಲ್ಲ. ಮತ್ತು ಏನಂದರೆ ಗಂಡ ಮಕ್ಕಳು ಮನೆಯವರಿಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳೋದು ಜಾಸ್ತಿ, ಪೂಜೆ ಮಾಡೋದು ಜಾಸ್ತಿ. ಉದಾಹರಣೆಗೆ ಹೇಳಬೇಕಂದ್ರೆ, ಒಂದು ಮಗು ಆರೋಗ್ಯ ಕೆಟ್ಟೋದ್ರೆ, ಗಂಡನ ಹೆಲ್ತು, ಗಂಡಂದು ಕಾರ್ಪೊರೇಟ್ ಲೈಫ್ ಏನೇ ಇರ್ಬೋದು, ಎಲ್ಲದಕ್ಕೂ ದೇವ್ರ ಹತ್ರ ಬೇಡೋದು, ಪೂಜೆ ಮಾಡೋದು ಲೇಡೀಸೇ ಜಾಸ್ತಿ. ಇದು ಸಂಪ್ರದಾಯ ಅವಾಗಿಂದ ಬೆಳ್ಕೊಂಡು ಬಂದಿದೆ. ಹೆಂಗಸ್ರೇ ಮಾಡಬೇಕು, ತುಂಬ ಶ್ರೇಷ್ಠ ಅಂತ. ಅದಕ್ಕೋಸ್ಕರ ಹೆಂಗಸ್ರೇ ಮಾಡ್ತಾರೆ. ಹೊರೆ ಕಾಣಿಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು 1 ನಿಮಿಷದಲ್ಲಿ ನಿಮ್ಮ ಕಣ್ಣು ಮುಂದೆ ಹೊರೆ ಕಾಣಿಕೆ ಇದು ವೆಹಿಕಲ್ಸ್ ಎಲ್ಲ ಬರುತ್ತೆ. ಪಟಾಕಿ ಎಲ್ಲ ಹಚ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಡಮ್ 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 ಅಷ್ಟೇ. ನೋಡಿದ್ರಲ್ಲ ಹೊರೆ ಕಾಣಿಕೆ ಬಂದಿದ್ದು. ಇವಾಗ ಬಂದಂಥ ಹೊರೆ ಕಾಣಿಕೆಯನ್ನು ಇವಾಗ ಉಗ್ರಾಣಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಏನೇನು ಬಂದಿದೆ ಪುತ್ತೂರಿನಿಂದ ಅಂತ ತಿಳ್ಕೊಳ್ಳೋಣ. ಈಗ ನೀವು ನೋಡ್ಬೋದು, ನನ್ನ ಸುತ್ತ ಇರುವಂಥ ಐಟಮ್ಸ್ ಎಲ್ಲ ಇವಾಗ ಬಂದಿರುವಂಥದ್ದು ಹೊರೆ ಕಾಣಿಕೆಯಲ್ಲಿ. ಅಕ್ಕಿ ಇದೆ, ಮತ್ತು ಅಲ್ಲಿ ನೋಡಿದ್ರೆ ತೆಂಗಿನಕಾಯಿ ಇದೆ, ಹಾಗೆ ಎಳನೀರು, ಹಲಸಿನ ಹಣ್ಣು, ಸೌತೆಕಾಯಿ, ಇಲ್ಲಿ ನೋಡಿದರೆ ಬಾಳೆಹಣ್ಣು, ಟೊಮೆಟೊ, ಆಮೇಲೆ ತೊಂಡೆಕಾಯಿ, ಹೀಗೆ ರಾಶಿ ಸಾಮಾನುಗಳು ಬಂದಿದೆ. ಎಲ್ಲವನ್ನು ಅವರು ಕಷ್ಟಪಟ್ಟು ದೂರದಿಂದ ತಗೊಂಡು ಬಂದು ಎತ್ಕೊಂಡು ಬಂದು ಇಲ್ಲಿ ಇಡ್ತಾ ಇದ್ದಾರೆ. ಇವ್ರದ್ದು ಹಾರ್ಡ್ ವರ್ಕ್ ಎಲ್ಲಿ ಸಹ ಕಾಣಿಸಲ್ಲ. ಬಟ್ ನಾವು ಇಲ್ಲಿ ಇವರನ್ನ ನಿಮಗೆ ತೋರಿಸ್ಬೇಕನ್ನೋ ರೀಸನ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇವೆ. ನೋಡಿ ಎಷ್ಟು ಜನ ಕಷ್ಟಪಡ್ತಾರಂತ. ಯಾವತ್ತೂ ಫಂಕ್ಷನಲ್ಲಿ ಹಾಗೆ ಮುಂದೆ ಯಾರು ಕೂತಿರ್ತಾರೆ ಅವ್ರನ್ನ ಮಾತ್ರ ಎಲ್ಲರೂ ಫೈಂಡ್ ಔಟ್ ಮಾಡ್ತಾರೆ. ಬಟ್ ಈ ಥರ ಬೆವ್ರು ಸುರಿಸಿ ಇಷ್ಟು ಕೆಲಸ ಮಾಡಿ ಎಲ್ಲನೂ ಎಷ್ಟೋ ದೂರದಿಂದ ತಗೊಬಂದು ಇವರು ಇಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ಸೊ ಇವರನ್ನು ನಿಮಗೆ ಪರಿಚಯಿಸಲೇಬೇಕಲ್ವಾ? ಇವಾಗ ನಾವು ನಾಗಮಂಡಲೋತ್ಸವದ ಅನ್ನ ಸಂತರ್ಪಣೆ ನಡೆಯುವಂಥ ಸ್ಥಳದಲ್ಲಿದ್ದೇವೆ. ಇದೇ ಸ್ಥಳದಲ್ಲಿ 12ನೇ ತಾರೀಕಂದು ಅನ್ನ ಸಂತರ್ಪಣೆ ನಡೆಯುತ್ತೆ. ಹಾಗೆ 7:15ಗೆ ನಾಗಮಂಡಲ ಪೂಜೆ ಸ್ಟಾರ್ಟ್ ಆಗಿ 8:15 ಹಾಗೆ ನಾಗಮಂಡಲ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಿ.